ಇರಬೇಕು. ಓಕೆ, ಸೊ ಆ ತರ ಇದ್ರಲ್ಲಿ ಇರುತ್ತೆ. ಸೊ ಇಟ್ ಮೇನ್ಲಿ ಆಕ್ಟರ್ಸ್ ಇವಾಗ ನಮಗೆ ಬಿಸಿಲು ಟೈಮಲ್ಲೆಲ್ಲ ಆದಾಗ ಏನಾಗುತ್ತೆ, ವಿ ಆಲ್ಸೋ ಗೋ ಫಾರ್ ದಿಸ್ ಮಡಕೆ ನೀರೆಲ್ಲ ಕುಡಿಯೋಕೆ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ. ಸೊ ನಮಗೂ ಜಾಸ್ತಿ ಎ ಸಿ ಬೇಕು, ಫ್ಯಾನ್ ಬೇಕು, ಕರೆಕ್ಟ್. ಸೊ ಅದೇ ತರ ಯಾವಾಗ ಇದ್ರಲ್ಲಿ ಯಾವುದೇ ಒಂದು ಟರ್ಮೈಟ್ಸ್ ಇರಲ್ಲ ಅವಾಗ ಇಟ್ ವಿಲ್ ಆಲ್ಸೋ ಈ ಒಂದು ಏನು ಮಣ್ಣಿರುತ್ತಲ್ಲ ತುಂಬಾ ಅಂದ್ರೆ ತುಂಬಾ ತಣ್ಣಗಿರುತ್ತೆ. ಸೊ ಅವಾಗ ಏನಾಗುತ್ತೆ, ಬೇರೆ ಪ್ರಾಣಿಗಳು ಬಂದು ಇದ್ರೊಳಗಡೆ ಸೇರ್ಕೊಳ್ಳುತ್ತೆ. ಸೊ ನೋ ಅದರ್ ಅನಿಮಲ್ಸ್ ವಿಲ್ ಕಮ್ ಅಂಡ್ ಎಂಟರ್ ದಿಸ್ ಅಂಟಿಲ್ ಅಂಡ್ ಅನ್ಲೆಸ್ ದೇರ್ ಇಸ್ ಅ ಕಮ್ಯುನಿಟಿ ಆಫ್ ಟರ್ಮೈಟ್ಸ್. ಓಕೆನಾ. ಸೊ ದ ಸೇಮ್ ವೇ ಯು ಕ್ಯಾನ್ ಸಿ ಹಿಯರ್ ಇಸ್ ಅ ಅಬಂಡೆಂಟ್ ಒನ್. ಅಂದ್ರೆ ಇದರಲ್ಲಿ ಯಾವುದೇ ತರದಂತ ಬೇರೆ ಆ ಒಂದು ಟರ್ಮೈಟ್ ಗ್ರೂಪೇ ಇಲ್ಲ. ದೇ ಹ್ಯಾವ್ ಆಲ್ ಎಕ್ಸಿಸ್ಟ್. ಸೊ ಈ ಒಂದು ಪರ್ಟಿಕ್ಯುಲರ್ ಗ್ರೂಪ್ಸ್ ಅಲ್ಲಿ ಯು ಕ್ಯಾನ್ ಸಿ ದ ಡಿಫ್ರೆಂಟ್ ಅದರ್ ಆರ್ಗನಿಸಮ್ಸ್ ದಟ್ ಕಮ್ ಅಂಡ್ ಸ್ಟೇ. ಇದರಲ್ಲಿ ನೀವು ಈ ಮೊಲಗಳು ನೋಡ್ಬೋದು, ಮುಂಗೂಸಿಗಳನ್ನ ನೋಡ್ಬೋದು, ಓಕೆ, ಮತ್ತೆ ಸ್ನೇಕ್ಸ್ನು ನೋಡ್ಬೋದು. ಸೊ ಅವಾಗ ಏನಾಗುತ್ತೆ, ಆ ಬಿಸಿಲು ತಾಪಮಾನ ಎಲ್ಲ ಕಡಿಮೆ ಮಾಡ್ಕೊಳ್ಳೋಕೆ, ಟೆಂಪ್ರೇಚರ್ನ ರೆಡ್ಯೂಸ್ ಮಾಡ್ಕೊಳ್ಳೋಕೆ ಅವೇನು ಮಾಡುತ್ತೆ, ಬಂದು ಇಲ್ಲಿ ಸ್ಟೇ ಮಾಡುತ್ತೆ. ಓಕೆನಾ. ಆ್ಯಂಡ್ ನೀವೆಲ್ಲರೂ ಕೂಡ ಟರ್ಮೈಟ್ಸ್ನ ನೋಡಿರ್ತೀರ, ಕರೆಕ್ಟ್, ಗೆದ್ಲು ಹುಳಗಳನ್ನ ನೋಡಿರ್ತೀರ. ಸೊ ಅದರಲ್ಲಿ ನಾವು ಯೂಶಲಿ ನೋಡೋಂಥ ಲೈಕ್ ಮೇಲ್ ಟರ್ಮೈಟ್ಸ್, ಫಿಮೇಲ್ ಟರ್ಮೈಟ್ಸ್ ಅಂತ ಏನು ಹೇಳಿದೆ, ನೀವು ಈಗ ಮಳೆ ಬರುತ್ತೆ, ಕರೆಕ್ಟ್, ಮಳೆ ಬಂದಾಗ ನಮ್ಮ ಫ್ಲಡ್ ಲೈಟ್ಸ್ ಹತ್ರ ಎಲ್ಲ ಒಂದಷ್ಟು ಹುಳಗಳು ಓಡಾಡ್ತಿರುತ್ತೆ ಗೊತ್ತಾ, ಕರೆಕ್ಟ್. ಸೊ ನಾವು ಅದನ್ನ ಇನ್ನ ಡಿಫ್ರೆಂಟ್ ವರ್ಡ್ಸ್ ವಿ ವಿಲ್ ಕಾಲ್ ಇಟ್, ಲೈಕ್ ಒಂದೊಂದು ರೀಜನಲ್ಲಿ ಅದನ್ನ ಒಂದೊಂದು ಥರ ಹೆಸರಿಂದ ಕರೀತಾರೆ, ಕರೆಕ್ಟ್. ಸೊ ಈಚಲು ಹುಳ ಅಂತ ಕರೀತಾರೆ, ದೀಪದ ಹುಳ ಅಂತ ಕರೀತಾರೆ ಅಲ್ವಾ. ಸೊ ದೋಸ್ ಆರ್ ಆಲ್ ದ ಮೇಲ್ ಟರ್ಮೈಟ್ಸ್. ಓಕೆ, ನಮಗೆ ಗೊತ್ತೇ ಇರಲ್ಲ ಅದು ಮೇಲ್ ಟರ್ಮೈಟ್ಸ್ ಅಂತಾನೆ ನಮಗೆ ಗೊತ್ತಿರಲಿಲ್ಲ, ರೈಟ್. ಸೊ ಆ ಮೇಲ್ ಟರ್ಮೈಟ್ಸ್ ಅಂತ ಕರಿತೀವಿ. ಸೊ ಲೈಕ್ ಅದ್ರದ್ದು ಬೇಸಿಕಲಿ ಒಂದು ಸೈಂಟಿಫಿಕಲ್ ಏನಾಗ್ತಿತ್ತು ಅಂದ್ರೆ, ಸೊ ಆಲ್ ದಿಸ್ ಇವಾಗ ಯಾವಾಗ ಇದ್ರೊಳಗಡೆ ತುಂಬಾ ಅಂದ್ರೆ ತುಂಬಾ ಟರ್ಮೈಟ್ಸ್ ಜಾಸ್ತಿ ಆಗುತ್ತೆ, ಅದೇನ್ ಮಾಡುತ್ತೆ, ಅದು ಒಂದು ಗುಂಪನ್ನ ಬಿಟ್ಟು ಇಟ್ ಸ್ಟಾರ್ಟೆಡ್ ಬಿಲ್ಡಿಂಗ್ ಇಟ್ಸ್ ನ್ಯೂ ಹೋಮ್. ಓಕೆ, ಅದು ಬೇರೆ ಒಂದು ಕಮ್ಯುನಿಟಿನ ಬಿಲ್ಡ್ ಮಾಡ್ಕೊಬೇಕು. ಅಂಡ್ ಅದಕ್ಕೋಸ್ಕರ ಏನ್ ಮಾಡುತ್ತೆ, ಅದು ಆ ಗುಂಪನ್ನ ಬಿಟ್ಟು ಫಸ್ಟ್ ಆಗಿನ ಕಾಲದಲ್ಲಿ ಏನ್ ಮಾಡ್ತಿತ್ತು, ಎಲ್ಲಿ ಅದಕ್ಕೆ ಈ ಒಂದು ಮೂನ್ ಲೈಟ್ ಸಿಗುತ್ತೆ, ಎಲ್ಲಿ ಅದಕ್ಕೆ ಚಂದ್ರನ ಬೆಳಕಿರುತ್ತೆ, ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇತ್ತು. ಓಕೆ, ಬಟ್ ಇವಾಗ ಏನಿದೆ, ನಮ್ಮ ಬೆಂಗಳೂರಲ್ಲಿ ಎಲ್ಲಾ ಕಡೆನೂ ವಿ ಕ್ಯಾನ್ ಸಿ ಆ ಫ್ಲಡ್ ಲೈಟ್ಸ್, ಕರೆಕ್ಟ್. ರೋಡಲ್ಲಿ ನಮ್ಮ ಹತ್ರ ದೀಪಗಳಂತಿದೆ, ಕರೆಕ್ಟಾ. ಸೊ ಅದರಿಂದ ಆ ಲೈಟಿಗೆ ಅದೇನು ಅನ್ಕೊಳ್ಳುತ್ತೆ, ಇಟ್ ವಿಲ್ ಗೆಟ್ ಅಟ್ರಾಕ್ಟ್. ಓಕೆ, ಸೊ ಅದಕ್ಕೆ ಅಟ್ರಾಕ್ಟ್ ಆಗಿ ಎಲ್ಲಾನು ಆ ಒಂದು ಲೈಟ್ಸ್ ಎಲ್ಲೆಲ್ಲಿರುತ್ತೆ ಅಲ್ಲಿ ಆ ಒಂದು ಕಮ್ಯುನಿಟಿನ ಬಿಲ್ಡ್ ಮಾಡ್ಕೊಳುತ್ತೆ. ಸೊ ಒನ್ಸ್ ಇಟ್ ಆಫ್ ಆಲ್ ದ ಥಿಂಗ್ಸ್, ಆಲ್ ದ ಟರ್ಮೈಟ್ಸ್ ಏನೇನೆಲ್ಲ ಲೈಟ್ಸ್ ಹತ್ರ ಇರುತ್ತೆ ಕೆಳಗೆ ಬೀಳುತ್ತೆ. ಸೊ ಅಲ್ಲಿಂದ ಕೆಳಗೆ ಬಿದ್ದು ನಿಯರ್ ಬೈ ಅಲ್ಲಿ ಎಲ್ಲಿ ಒಂದು ಅದಕ್ಕೊಂದು ಪರ್ಟಿಕ್ಯುಲರ್ ಗೂಡ್ ಸಿಗುತ್ತೆ, ಅಲ್ಲಿ ಹೋಗಿ ಸೇರ್ಕೊಂಡು ಆ ಫೀಮೇಲ್ ಒಂದು ಟರ್ಮೈಟ್ಸ್ ಜೊತೆ ಮೇಟ್ ಮಾಡಿ ಅಲ್ಲಿ ಅದ್ರದ್ದು ಹೊಸ ಒಂದು ಫ್ಯಾಮಿಲಿನ ಬಿಲ್ಡ್ ಮಾಡ್ಕೊಳ್ಳುತ್ತೆ. ಸೊ ಇಟ್ ಇಸ್ ಸೇಮ್ ವಿತ್ ನಮ್ಮ ಫ್ಯಾಮಿಲೀಸ್ಗಳಲ್ಲೂ ಅಷ್ಟೇ. ಇವಾಗ ಲೈಕ್ ವಿಲ್ ಟೆಲ್ ಜೆನೆಟಿಕಲಿ ವಿ ಶುಡ್ ನಾಟ್ ಮ್ಯಾರಿ ಇನ್ ಅ ರಿಲೇಷನ್ಸ್, ಕರೆಕ್ಟ್. ಸೊ ಬಿಕಾಸ್ ಅದ್ರದ್ದು ಎಷ್ಟೊಂದು ಜೆನೆಟಿಕಲ್ ಡಿಸಾರ್ಡರ್ಸ್ ಬರುತ್ತೆ ಅಂತ. ಅದೇ ತರ ಅದಕ್ಕೂ ಕೂಡ ಆ ಒಂದು ಫ್ಯಾಮಿಲಿ ಒಂದೇ ಸೇಮ್ ಕಮ್ಯುನಿಟಿಲಿ ಮೇಟ್ ಮಾಡೋಕೆ ಇಷ್ಟ ಇರಲ್ಲ. ಓಕೆ, ಸೊ ದಟ್ ಇಸ್ ವೈ ಈವನ್ ಇಟ್ ವಿಲ್ ಲೀವ್ಸ್ ಇಟ್ಸ್ ಕಮ್ಯುನಿಟಿ ಅಂಡ್ ಇಟ್ ವಿಲ್ ಗೋ ಸಮ್ವೇರ್ ಅಂಡ್ ಇಟ್ ವಿಲ್ ಲೈಕ್ ಫಾರ್ಮ್ ಅ ಡಿಫರೆಂಟ್ ಕಮ್ಯುನಿಟಿ ಅಂಡ್ ದೇರ್ ಇಟ್ ವಿಲ್ ಮೇಟ್ ವಿತ್ ಇಟ್ಸ್ ಫೀಮೇಲ್. Okay, so this is how these termites will helpful even to our nature.